ಶಾಪದ ಮರದ ರಹಸ್ಯ ಒಂದು ದೆವ್ವದ ಕಥೆ ಭಾಗ 2 ಕಥೆ ಮುಂದುವರೆದ ಭಾಗ ಬೆಳಿಗ್ಗೆ ಹಳ್ಳಿಯವರು ಮಹೇಶ್ನ ಕ್ಯಾಮೆರಾ ಕಂಡು ಅದನ್ನು ಶಾಲೆಯ ಗುರುಗಳಾದ ಶಿವರಾಮ ಅವರ ಬಳಿ ತಂದುಕೊಟ್ಟರು. ಅವರು ಹಳ್ಳಿಯ ವಿದ್ಯಾವಂತರು, ಹಾಗಾಗಿ ಸತ್ಯ ಪತ್ತೆ ಹಚ್ಚಲು ಪ್ರಯತ್ನಿಸಲು ನಿರ್ಧರಿಸಿದರು. ಕ್ಯಾಮೆರಾದಲ್ಲಿ ಕೇವಲ ಒಂದು ವಿಡಿಯೋ ಇತ್ತು, ರಾತ್ರಿ ಹೊತ್ತಿನ ಚಿತ್ರಗಳು, ವಟಮರ ಮತ್ತು ಕೊನೆಯಲ್ಲಿ ಭಯಾನಕ ಮಹಿಳೆಯ ಮುಖ. ವಿಡಿಯೋ ಕೊನೆಯಲ್ಲಿ ಆಕೆ ಕಿರುಚಿದ ಧ್ವನಿಯೊಳಗೆ ಒಂದು ಹೆಸರು ಕೇಳಿಸಿತು, ಗೌರಮ್ಮ. ಶಿವರಾಮರು ಹಳ್ಳಿಯ ಹಿರಿಯರಿಂದ ವಿಚಾರಿಸಿದರು. ಹಿರಿಯ ಒಬ್ಬ ತಾತ ಹೇಳಿದರು, ಗೌರಮ್ಮ ಹಳ್ಳಿಯ ಹಳೆಯ ಕಾಲದ ಹುಡುಗಿ. ಅಂದಿನ ಕಾಲದಲ್ಲಿ ಒಬ್ಬ ಜಮೀದಾರ ಅವಳನ್ನು ಮೋಸ ಮಾಡಿ ಕೊಂದುಬಿಟ್ಟ. ಅವಳ ಹಾರವನ್ನು ಕದ್ದುಕೊಂಡು ಅವಳ ದೇಹವನ್ನು ಅದೇ ವಟಮರದ ಕೆಳಗೆ ಹೂತಿದರಂತೆ. ಅದರಿಂದ ಆ ಮರ ಶಾಪಿತವಾಯಿತು. ಈ ಕಥೆ ಕೇಳಿದ ಶಿವರಾಮರು ನ್ಯಾಯ ತರುವುದಾಗಿ ಶಪಥ ಮಾಡಿದರು. ಅವರು ಮತ್ತು ಇಬ್ಬರು ಯುವಕರು ರಾತ್ರಿ ಅದೇ ಮರದ ಕೆಳಗೆ ಹೋದರು. ಧೈರ್ಯವಾಗಿ ಅವರು ಮಣ್ಣನ್ನು ತೆಗೆಯಲು ಶುರುಮಾಡಿದರು. ಕೆಲವೇ ಕ್ಷಣಗಳಲ್ಲಿ ಅವರ ಕೈಗಳಡಿ ಹಳೆಯ ಚಿನ್ನದ ಹಾರ ಹೊಳೆಯಿತು. ಗೌರಮ್ಮನ ಕಂಠಹಾರ. ಅದನ್ನೆತ್ತಿದ ಕ್ಷಣದಲ್ಲೇ ಭಾರೀ ಗಾಳಿ ಬೀಸಿತು. ಮರದ ಎಲೆಗಳು ಚಳಿಗಾಳಿಯಂತೆ ಮೊಳಗುತ್ತಾ ಬಿಳಿ ಆಕಾರವೊಂದು ಕಾಣಿಸಿಕೊಂಡಿತು. ಅದೇ ಗೌರಮ್ಮ. ಆಕೆ ನಿಧಾನವಾಗಿ ಮಾತನಾಡಿದಳು. ಶಾಪ ಮುಗಿಯಲು ನನ್ನ ಹಾರ ಸತ್ಯನಿಷ್ಠ ಹೃದಯದವರ ಕೈಗೆ ಸಿಕ್ಕಬೇಕಿತ್ತು. ಈಗ ನಾನು ಮುಕ್ತಳಾಗುತ್ತಿದ್ದೇನೆ. ಆ ಮಾತು ಮುಗಿದ ಕೂಡಲೇ ಬೆಳಕು ಮಿನುಗಿತು ಮತ್ತು ಗೌರಮ್ಮ ನಿಧಾನವಾಗಿ ಆಕಾಶದೊಳಗೆ ಅಳಿದು ಹೋದಳು. ಬೆಳಿಗ್ಗೆ ಹಳ್ಳಿಯವರು ಆಶ್ಚರ್ಯದಿಂದ ನೋಡಿದರು. ವಟಮರದ ಎಲೆಗಳು ಹಸಿರು ಬಣ್ಣದಿಂದ ಹೊಳೆಯುತ್ತಿದ್ದವು ಮತ್ತು ಅಲ್ಲಿ ಮೊದಲು ಇದ್ದ ಭಯಾನಕ ವಾತಾವರಣ ಸಂಪೂರ್ಣವಾಗಿ ನಿಂತಿತ್ತು. ಶಿವರಾಮರು ಆ ಹಾರವನ್ನು ದೇವಸ್ಥಾನಕ್ಕೆ ಅರ್ಪಿಸಿದರು. ಅಂದಿನಿಂದ ಶಾಪದ ಮರ ಎನ್ನುವುದಿಲ್ಲ. ಈಗ ಜನರು ಅದನ್ನು ಶಾಂತಿಯ ವಟಮರ ಎಂದು ಕರೆಯುತ್ತಾರೆ. ಆದರೆ ಕೆಲ ರಾತ್ರಿ ಮೌನವಾಗಿರುವಾಗ ಹತ್ತಿರ ಹೋದವರು ಇನ್ನೂ ಕೇಳುತ್ತಾರೆ ಒಂದು ನಿಧಾನವಾದ ಧ್ವನಿ, ಧನ್ಯವಾದಗಳು, ನನ್ನ ಆತ್ಮಕ್ಕೆ ಶಾಂತಿ ದೊರೆತಿದೆ. ಇನ್ನೂ ಮುಗಿದಿಲ್ಲ. ಭಾಗ 3 ಬೇಕಾದಲ್ಲಿ ಕಮೆಂಟ್ ಮಾಡಿರಿ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.